ನೀವೇನಾದರೂ ಹಾಸ್ಪಿಟಲೈಸ್ ಆದರೆ ಡೈಲಿ ಕ್ಯಾಶ್ ಕೊಡ್ತಾರೆ. ನೀವು ಒಟ್ಟು ಇನ್ಸೂರೆನ್ಸ್ ನ ತಗೊಂಡಾಗ ಏನಾಗುತ್ತೆ ಹೇಳಿ? ಇನ್ನೇನಾಗುತ್ತೆ ರೀ, ಹಾಸ್ಪಿಟಲ್ ಬಿಲ್ ನ ಇನ್ಸೂರೆನ್ಸ್ ಅವರು ಪೇ ಮಾಡ್ತಾರೆ ಅಥವಾ ನೀವು ಪೇ ಮಾಡಿದ್ಮೇಲೆ ರಿಯಂಬರ್ಸ್ ಮಾಡ್ತಾರೆ. ಆದರೆ ಇದು ಹಾಗಲ್ಲ, ಇದು ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್. ಸಪೋಸ್ ನೀವು 30 ವರ್ಷದವರಾಗಿದ್ದು 5 ಲಕ್ಷದ ಇನ್ಸೂರೆನ್ಸ್ ಮೇಲೆ ರೈಡರ್ ಆಡ್ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲೈಸ್ ಆದ್ರೆ ನಿಮಗೆ ದಿನಕ್ಕೆ 2,000 ಕೊಡ್ತಾರೆ. ಹಾಗೆ ಐಸಿಯುಲಿ ಅಡ್ಮಿಟ್ ಆದ್ರೆ 4,000 ಕೊಡ್ತಾರೆ. ಇದೊಂದೇ ಅಲ್ಲ ರೀ, ಇನ್ ಕೇಸ್ ನೀವು 7 ದಿನಕ್ಕೂ ಹೆಚ್ಚು ದಿನಗಳ ಮಟ್ಟಿಗೆ ಹಾಸ್ಪಿಟಲೈಸ್ ಆಗಿದ್ರೆ ಸರಿ ಸುಮಾರು 6,000ವರೆಗೂ ನಿಮ್ಮ ಹಾಸ್ಪಿಟಲೈಸೇಷನ್ ಟೈಮಲ್ಲಿ ಡೈಲಿ ಕ್ಯಾಶ್ ಬೆನಿಫಿಟ್ ಕೊಡ್ತಾರೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ ನೀವು ಅಟ್ಲೀಸ್ಟ್ 24 ಗಂಟೆ ಹಾಸ್ಪಿಟಲೈಸ್ ಆಗಲೇಬೇಕು. ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ